ರೆಕಾರ್ಡ್ ಇವತ್ತು ಅವ್ರು ಸುಟ್ಟು ಹಾಕ್ತಾರಪ್ಪ ಅಂತಂದ್ರೆ ಏನು ಇದರ ಅರ್ಥ? ಎಲ್ಲದ ನ್ಯಾಯ ಇಲ್ಲೇ ಅನ್ನುವಂಥ ಪ್ರಶ್ನೆ ಬಂದು ನಿಲ್ತಾ ಇದ್ದಾವೆ ಇವತ್ತು. ಅದು ಅಷ್ಟೇ ಆಗಿರಿ, ಅಲ್ಲಿ ಬಂದಂಥ ಮಂಜುನಾಥ್ ಗೌಡ ಅನ್ನುವಂಥ ಒಬ್ಬ ಇನ್ಸ್ಪೆಕ್ಟರು ನಮ್ಮ ಅನಾಮಿಕನನ್ನು ಬೆದರಿಸ್ತಾ ಇರ್ತಾನೆ, ಅಂಜಿಸ್ತಾ ಇರ್ತಾನೆ, ನಿನಗೆ ಶಿಕ್ಷೆ ಆಗ್ತದೆ ಅಂತ ಹೇಳ್ತಾ ಇರ್ತಾನೆ. ಅವ್ನು ಯಾರ್ಯಾರ ಜೊತೆಗೆ ಮಾತಾಡ್ತಾ ಇದ್ದ, ಅವ್ನು ಯಾಕೆ ನೀವು ಎನ್ಕ್ವೈರಿ ಮಾಡಲಿಲ್ಲ? ಇಲ್ಲಿವರೆಗೆ SIT ಅವ್ರು ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ಮಂಜುನಾಥ್ ಗೌಡ ಆಗಿರ್ಬೋದು, ಇನ್ನೊಬ್ಬರು ಮಂಜುನಾಥ್ ಗೌಡ ಅಂತ ಸ್ಪಷ್ಟವಾಗಿ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಕ್ಕಿದೆ. ಅವ್ನು ಮಾತಾಡಿ ಯಾರ ಜೊತೆಗೆ ಮಾತಾಡಿದಂತ ಇಲ್ಲಿವರೆಗೆ ಯಾಕೆ ತೆಗಿತಾ ಇಲ್ಲ? ಬೇಕಾದನ್ನ ಮನಸ್ಸು ಮಾಡಿದರೆ ಬೇಕಾದ ಮಾಡಲಿಕ್ಕೆ ಸಾಧ್ಯ, ಹುಡುಕ್ಲಿಕ್ಕೆ ಸಾಧ್ಯ, ಹುಡುಕ್ತಾರೆ ಮತ್ತೆ ಇಲ್ಲ ಅಂತಲ್ಲ. ಅಷ್ಟ ಒಂದು ಜಾಣ್ಮೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಆದ್ರೆ ಮಾಡ್ತಾ ಇಲ್ಲ. SIT ನಡುವಿದ್ದಂಥ ವ್ಯಕ್ತಿಯನ್ನು ಮಾಡಿದೆ. SIT ಸೇರಿದ ಅನೇಕ ವ್ಯಕ್ತಿಗಳು ಅಲ್ಲಿಯ ಒಂದು ವ್ಯವಸ್ಥೆಯ ಪರವಾಗಿ ನಿಲ್ಲೋದನ್ನು ನಾವು ಗಮನಿಸಿದಾಗ ಇವತ್ತು ನಾವು ಏನು ಹೇಳಬೇಕಾಗಿದೆ? ಇವತ್ತು ಸ್ವತಃ ಸರ್ಕಾರದ ಒಂದು ಮುಖ್ಯ ಭಾಗ ಅಂತ DK ಶಿವಕುಮಾರ್ ಅವರು ಈ ರೀತಿ ಮಾತಾಡಿದಾಗ ಇದು ಷಡ್ಯಂತ್ರ ಅಂತ ಹೇಳಿದಾಗ, ಯಾರು ಷಡ್ಯಂತ್ರ? ಹೌದು ಇರ್ಬೋದು, ಅವ್ರು ಇಲ್ಲ ಅಂತಲ್ಲ. ಯಾರೋ ಇವತ್ತು ನಮ್ಮ ವೀರೇಂದ್ರ ಹೆಗ್ಡೆ ಅವ್ರನ್ನ ವಿರೋಧಿಗಳು ಯಾರೋ ಅವ್ರು ಮಾಡಿರ್ಬೋದಿಲ್ಲ, ಅದನ್ನ ಮಾಡಿರಿ, ಯಾರವರು ಅದನ್ನು ತನಿಖೆ ಮಾಡಿಸ್ರಿ. ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರು ಇವತ್ತು ನಿಷ್ಠುರಾಗಿ ನಿಂತ್ಕೊಂಡಿದ್ದಾರೆ, ಇದು ಹೋರಾಟ ಮಾಡಬೇಕು, ನ್ಯಾಯ ಒದಗಿಸ್ಬೇಕು ಅಂತೇಳಿ. ಇವತ್ತು ಯಾರ ಪರ? ಅದಕ್ಕಾಗಿ ಇವತ್ತು ಇದನ್ನೆಲ್ಲ ಚರ್ಚೆ ಮಾಡೋಕ್ಕಿಂತಲೂ ನೇರವಾಗಿ ಅವ್ರೇನು ಹೇಳ್ತಾ ಇದ್ದಾನೆ, ಇವತ್ತು ಎಲ್ಲೆಲ್ಲೂ ತೋರಿಸ್ತಾ ಇದ್ದಾನೆ. ಅವ್ನು ಹೇಳೋದ್ರಲ್ಲೇ ಅವ್ನ ಕಾನ್ಫಿಡೆನ್ಸ್ ಈಗಾಗಲೇ ರಾಷ್ಟ್ರೀಯ ಮಟ್ಟದ NDTV ಅಥವಾ ಇಂಡಿಯಾ ಟುಡೇ ಇಂಟರ್ವ್ಯೂ ಕೊಟ್ಟದ್ರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ನಾನು ಸಾಕ್ಷಿ ಇದ್ದೀನಿ, ನಾನು ಹೋಗೋದು ಬಂದಂಥವು, ನಾನು ಇದೆಲ್ಲ ಏನೋ ಗದ್ದಾಗ್ಯದ, ನನಗೆ 15-20 ವರ್ಷ ಆಯಿತು ಅನ್ನೋ ಮಾತಾಡ್ತಾನೆ. ಆವತ್ತು ಇದ್ದು ಇಲ್ಲಿ ನೋಡೋದು ಎನ್ಕ್ವೈರಿ ಮಾಡ್ರಿ. ಆ ಸಂದರ್ಭದಲ್ಲಿ ಅವನು ಎನ್ಕ್ವೈರಿ ಅವನ ಜೊತೆಗೆ ಯಾರ್ಯಾರು ಇದ್ದರು, ಎಲ್ಲಿ ಕೆಲಸ ಮಾಡಿದ್ದ, ಯಾರು ನಡೆದ ಕೆಲಸ ಮಾಡಿದ್ದ ಅನ್ನೋದ್ರ ತೆಗಿರೋದು ದೊಡ್ಡ ಇಶ್ಯೂ ಅಲ್ಲ, ಅದು ದೊಡ್ಡ ವಿಚಾರವೂ ಅಲ್ಲ. SIT ಮನಸ್ಸು ಮಾಡಿದರೆ ಕ್ಷಣಾರ್ಧದಲ್ಲಿ ಮಾಡಿ ಹೋಗುವಂಥದ್ದು. ಈಗ SITಗೆ ಇದ್ರೆ ಗೊತ್ತದ ಅನ್ನೋಂಥ ಮಾತನ್ನು ಅಷ್ಟು ಸ್ಪಷ್ಟ. ಯಾಕೆ ಎನ್ಕ್ವೈರಿ ಮಾಡಿದರೆ ಸುದ್ದಿಗಳಿದ್ದಾವೆ, ಯಾರ ಜೊತೆಗೆ ಇರ್ತದೆ, ಯಾರ ಕೈ ಕೆಲಸ ಮಾಡುತ್ತೆ, ಯಾರಿದ್ರ ಜೊತೆಗೆ ಏನು ಎಂತು ಎಲ್ಲಿದು ಏನು ಎಲ್ಲದ ಹಿಸ್ಟ್ರಿ ಅದಾವ. ಹಿಸ್ಟ್ರಿ ಬರೀ ಮುಖ ಮುಚ್ಕೊಂಡಿರ್ಬೋದು.